170 ಶ್ಲೋಕ. ಅಯಂ ತು ತಸ್ಯ ಸ್ಥಿತಿಪಾಲನಕ್ಷಣಃ ಸತ್ವಂ ದುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾದ್ ವ್ರಜಾಮಃ ಶರಣಂ ಜಗದ್ಗುರುಂ ಸ್ವಾನಾಂ ಸನೋ ಧಾಸ್ಯತಿ ಶಂಸುರಪ್ರಿಯಃ. ಅಯಂ ತು ತಸ್ಯ ಸ್ಥಿತಿಪಾಲನಕ್ಷಣಃ ಸತ್ವಂ ದುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾತ್ ವ್ರಜಾಮಃ ಶರಣಂ ಜಗದ್ಗುರುಂ ಸ್ವಾನಾಂ ಸಹನಃ ಧಾಸ್ಯತಿ ಶಂ ಸುರಪ್ರಿಯಃ. ಭಗವಂತನಿಗೆ ಇರ್ತಕ್ಕಂಥ ಅನೇಕ ನಾಮಗಳು, ಅನೇಕ ಕಾರ್ಯಗಳಿಗೆ ಅನುಗುಣವಾಗಿ ಅನೇಕ ನಾಮಗಳು. ಅದರಲ್ಲಿ ಒಂದು ನಾಮ ಭಗವಂತನಿಗೆ ಸುರಪ್ರಿಯ ಅಂತ ಅರ್ಥ. ಸುರಾಹ ಏವ ಪ್ರಿಯ ಯಸ್ಯ ಸಹ. ಸುರರೇ ಭಗವಂತನಿಗೆ ಪ್ರೀತಿ ಪಾತ್ರರು. ಭಗವಂತನಿಗೆ ದೇವತೆಗಳ ಮೇಲೆ ಬಹಳ ಪ್ರೀತಿ. ಅಥವಾ ಸುರಾಣಾಂ ಪ್ರಿಯ, ದೇವತೆಗಳಿಗೂ ಪ್ರಿಯನಾದವನು ಭಗವಂತ. ನಾವೆಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತೀವಿ. ಅಂತ ದೇವತೆಗಳಿಗೂ ಪ್ರೀತಿ ಪಾತ್ರನಾದವನು, ದೇವತೆಗಳಿಂದಲೂ ಆರಾಧಿಸಲ್ಪಡ್ತಕ್ಕಂಥವನು ಭಗವಂತ. ಆ ಭಗವಂತನ ಬಳಿಗೆ ನಾವೆಲ್ಲರೂ ಹೋಗೋಣ ಅಂತ ಬ್ರಹ್ಮದೇವರು ಸಕಲ ದೇವತೆಗಳನ್ನು ಕುರಿತು ಹೇಳ್ತಕ್ಕಂಥ ಮಾತು. ಅಯಂತು ಹೀಗೆ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ಆಯಾಯ ಕಾಲಕ್ಕೆ ಅನುಗುಣವಾಗಿ ಭಗವಂತ ಧತ್ತೇ ರಜ ಸತ್ವ ತಮಾಂಸಿ ಕಾಲೇ, ಸೃಷ್ಟಿ ಸ್ಥಿತಿ ಲಯಕಾಲಗಳಿಗೆ ಅನುಗುಣವಾಗಿ ಆ ಗುಣಗಳ ಒಂದು ಪರಿಪಕ್ವಗೊಳಿಸುವ ಮೂಲಕವಾಗಿ ಕಾರ್ಯವನ್ನ ಮಾಡ್ತಾನೆ. ಈಗ ನೀವೆಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸಂದರ್ಭ ಇದೆಯಲ್ಲ, ಇದು ಎಂಥ ಕಾಲ ಅಂತ ಹೇಳಿದ್ರೆ ತಸ್ಯ ಸ್ಥಿತಿಪಾಲನ ಕ್ಷಣ, ಸ್ಥಿತಿಪಾಲನ ಅವಸರ. ಸ್ಥಿತಿಯನ್ನು ಸ್ಥಿತೇಹೇ ಪಾಲನಂ ಅಂತ, ತನ್ನ ಇರುವಿಕೆ ಅಂದ್ರೆ ಜಗತ್ತು ಸೃಷ್ಟಿಯಾಗಿ ಇದೆ, ಇದ್ದದ್ದನ್ನ ಭಗವಂತ ಏನ್ ಮಾಡಬೇಕು, ಪಾಲನೆ ಮಾಡಬೇಕು. ಹಾಗಾಗಿ ಸ್ಥಿತಿ ಪಾಲನ, ಸ್ಥಿತೇಹೇ ಪಾಲನಂ ಅಂತ ಅಲ್ಲಿಗೆ ಷಷ್ಠಿ ತತ್ಪುರುಷ ಮಾಸ. ಸ್ಥಿತಿಯ ಪಾಲನ, ಏನು ಜಗತ್ತಿದೆ ಇರುವಂತ ಜಗತ್ತನ್ನು ಪಾಲಿಸುವ ಒಂದು ಸಂದರ್ಭ, ಸ್ಥಿತಿ ಪಾಲನೆಯ ಒಂದು ಕ್ಷಣ. ಹಾಗಾಗಿ ಅವನತ್ವನೇನಾಗಿದ್ದಾನೆ, ಸತ್ವಂ ದುಷಾಣಸ್ಯ ಸ್ಥಿತಿಪಾಲನ ಕ್ಷಣ. ಹಾಗಾಗಿ ಸತ್ವಂ ದುಷಾಣಸ್ಯ ಅಂದ್ರೆ ಸತ್ವಗುಣ, ದುಷಾಣ ಅಂದ್ರೆ ದುಷು ಪ್ರೀತಿ ಸೇವನಯೋಹ ಅಂತ ಧಾತು. ಹಾಗಾಗಿ ಸತ್ವಗುಣವನ್ನು ಸ್ವೀಕರಿಸಿ ಅಥವಾ ಸತ್ವಗುಣವನ್ನು ವೃದ್ಧಿಪಡಿಸೋದು. ಸತ್ವಗುಣವನ್ನು ಭಗವಂತ ಏನ್ ಮಾಡ್ತಾನೆ, ಅಭಿವೃದ್ಧಿಪಡಿಸಿ ಅದರ ಮೂಲಕವಾಗಿ ಭಗವಂತ ಏನ್ ಮಾಡ್ತಾನೆ, ಆ ಸ್ಥಿತಿಯನ್ನ ಮಾಡ್ತಾನೆ. ಹೀಗೆ ಸತ್ವಂ ದುಷಾಣಸ್ಯ ದೇಹಿನಾಂ ಭವಾಯ, ಭಗವಂತ ಯಾಕೆ ಈ ಸ್ಥಿತಿಯನ್ನ ಮಾಡ್ತಾನೆ ಅಂತ ಹೇಳಿದ್ರೆ, ದೇಹಿನಾಂ ಭವಾಯ, ಭವ ಅಂದ್ರೆ ಅರ್ಥ ಏನು, ಸಂಸಾರ ಅಂತ ಅರ್ಥ. ದೇಹಿಗಳಿಗೆ, ದೇಹವನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಆ ಭವ ಅಂದ್ರೆ ಸಂಸಾರ, ನಮಗೆ ಹುಟ್ಟು ಸಾವುಗಳ ಸಂಸಾರ ಇದೆಲ್ಲವೂ ಇರಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಏನ್ ಮಾಡ್ತಾನೆ, ದೇಹಿಗಳಾಗಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಭವವನ್ನ, ಸಂಸಾರವನ್ನು ಕೊಡ್ಲಿಕ್ಕೋಸ್ಕರವಾಗಿ ಈ ಸ್ಥಿತಿಯನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ತಸ್ಮಾತ್ ವ್ರಜಾಮಹ ಶರಣಂ ಜಗದ್ಗುರುಂ ಶರಣಂ ವ್ರಜಾಮಹ. ಭಗವಂತನ ಕಾಲ ಯಾವುದಿದು, ಸಂಹಾರ ಕಾಲವಲ್ಲ. ಸಂಹಾರ ಕಾಲವಾದ್ರೆ ನಾವು ಹೋಗ್ಲಿಕ್ಕೆ ಹೆದರಬೇಕಿತ್ತು. ನಮ್ಮನ್ನ ಭಗವಂತ ಸಂಹರಿಸಿ ಬಿಡ್ತಾನೆ ಅಂತಕ್ಕಂಥ ಭಯದಿಂದಾಗಿ ನಾವು ಹೆದರಿ ಕೂರ್ಬೇಕಿತ್ತು. ಅರೆ ಭಗವಂತನದ್ದು ಯಾವ ಕಾಲ ಇದು, ಸ್ಥಿತಿ ಕಾಲ, ಸ್ಥಿತಿಯನ್ನ ಪಾಲಿಸುವ ಒಂದು ಸಂದರ್ಭ. ಸ್ಥಿತಿಯನ್ನ ಪಾಲಿಸುವ ಸಂದರ್ಭ ಆದ್ದರಿಂದಾಗಿ ಭಗವಂತ ಅವನು ಶರಣಾಗತ ವತ್ಸಲ. ಹಾಗಾಗಿ ಅಂತ ಜಗದ್ಗುರು, ಸಕಲ ಗುರುಗಳಿಗೂ ಗುರುವಾಗಿರತಕ್ಕಂಥ ಭಗವಂತ. ಅಂತ ಭಗವಂತನಿಗೆ ನಾವೇನ್ ಮಾಡೋಣ, ಮೊರೆ ಹೋಗೋಣ. ಶರಣಂ ವ್ರಜಾಮಹ ಸ್ವಾನಾಂ ಸಹ ಸುರಪ್ರಿಯ. ಭಗವಂತ ಎಂತವನು ಸುರಪ್ರಿಯ, ದೇವತೆಗಳ ಮೇಲೆ ಬಹಳ ಪ್ರೀತಿ. ನಾವೆಲ್ಲ ದೇವತೆಗಳು ಸೇರಿ ಅವನ ಹತ್ರ ಮೊರೆ ಇಡೋಣ. ಸಹ ನಹ ಶಂ ಧಾಸ್ಯತಿ, ಸಹ ಆ ಭಗವಂತ ನಮ್ಮೆಲ್ಲರಿಗೂ ಶಂ ಧಾಸ್ಯತಿ. ಶಂ ಅಂದ್ರೆ ಸುಖ ಅಂತ ಅರ್ಥ. ಭಗವಂತ ನಮ್ಮೆಲ್ಲರಿಗೂ ಏನ್ ಮಾಡ್ತಾನೆ, ಶಂ ಅಂದ್ರೆ ಸುಖ. ಶನಿಸ್ಥ ಶಂ ಪ್ರಾಪಯೇತು ಅಂತ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಶಂ ಶಬ್ದಕ್ಕೆ ಸುಖ ಅಂತ ಅರ್ಥ. ಭಕ್ತವತ್ಸಲನಾಗಿರ್ತಕ್ಕಂಥ ಭಗವಂತ, ಸುರಪ್ರಿಯನಾಗಿರ್ತಕ್ಕಂಥ ಭಗವಂತ ನಮ್ಮೆಲ್ಲರಿಗೂ ಕೂಡ ಶಮ್ಮನ್ನ, ಸುಖವನ್ನ ಕೊಡ್ತಾನೆ. ಆ ಭಗವಂತನಿಂದ ನಾವೆಲ್ಲರೂ ಕೂಡ ಸುಖವನ್ನ ಪಡೆಯೋಣ ಅಂತ ಬ್ರಹ್ಮದೇವರು ವ್ಯಾಕುಲಿತರಾಗಿ ಬಂದಿರತಕ್ಕಂಥ ದೇವತೆಗಳಿಗೆ ಹೇಳ್ತಾ ಇದ್ದಾರೆ. ನೀವು ಯಾವುದೇ ರೀತಿಯಲ್ಲೂ ಕೂಡ ಭಯ ಪಡಬೇಡಿ. ಭಗವಂತ ಸುರಪ್ರಿಯ, ದೇವತೆಗಳ ಮೇಲೆ ವಾತ್ಸಲ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ಅವನು ಶರಣಾಗತ ವತ್ಸಲ ಇದ್ದಾನೆ. ಆದ್ದರಿಂದಾಗಿ ನಾವೆಲ್ಲ ಸೇರಿ ಭಗವಂತನ ಬಳಿಗೆ ಹೋಗೋಣ. ಹೋದ್ರೆ ಸಂಹಾರ ಮಾಡ್ತಾನೋ ಅಂತ ಸಂದೇಹ ಇರ್ಬೋದು. ಸಂಹಾರದ ಕಾಲ ಅಲ್ಲ, ಆಯಾಯ ಕಾಲದಲ್ಲಿ ಅದನ್ನು ಮಾಡ್ತಾನೆ ಹೊರತು ಭಿನ್ನ ಭಿನ್ನ ಕಾಲದಲ್ಲಿ ಭಿನ್ನ ಭಿನ್ನ ಕೆಲಸವನ್ನ ಮಾಡೋದಿಲ್ಲ ಭಗವಂತ. ಅದರಿಂದಾಗಿ ಇದು ಭಗವಂತನ
ಸ್ಥಿತಿಯ ಪಾಲನ ಕಾಲ, ಬರೀ ಸ್ಥಿತಿ ಕಾಲ ಅಲ್ಲ, ಸ್ಥಿತಿಯನ್ನ ಪಾಲಿಸುವ ಸಂದರ್ಭ. ಅದರಿಂದಾಗಿ ನಮ್ಮೆಲ್ಲರನ್ನು ಪಾಲಿಸ್ತಾನೆ ಭಗವಂತ, ನಾವೆಲ್ಲ ಹೋಗೋಣ ಎಂಬುದಾಗಿ ಬ್ರಹ್ಮದೇವರು ಹೇಳ್ತಕ್ಕಂಥ ಮಾತು. ತದೈವಂ ಗುಣೈ ಅಬದ್ಧತ್ವೇನ ನಿಮಿತ್ತೇನ, ಭಗವಂತನಿಗೆ ಗುಣದ ಬಂಧ ಇಲ್ಲ, ಗುಣ ಸಂಪರ್ಕವಿಲ್ಲ. ಆದ್ದರಿಂದ ನಿಮಿತ್ತ ಅಂದ್ರೆ ಕಾರಣ. ಈ ಒಂದು ಕಾರಣದಿಂದಾಗಿ ನಿರ್ಗುಣ ಪದ ವಾಚ್ಯೇನ, ಭಗವಂತನನ್ನು ನಿರ್ಗುಣ ಅಂತ ಕರೆಯೋದು. ಅನೇಕ ಶ್ರುತಿಗಳು ಭಗವಂತನನ್ನು ನಿರ್ಗುಣ ಅಂತ ಕರೆಯುತ್ತೆ. ನಿರ್ಗುಣ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಗುಣಗಳ ಬಂಧ ಇಲ್ಲದವನು ಅಂತ ಅರ್ಥ. ನಿರ್ಗುಣ ಪದ ವಾಚ್ಯೇನ ತಥಾಪಿ ಸ್ವಪ್ರಯೋಜನಾಭಾವೇಪಿ, ಭಗವಂತನಿಗೆ ತನ್ನ ಪ್ರಯೋಜನ ಇಲ್ಲ. ಈ ಗುಣಗಳನ್ನ ಅಭಿವೃದ್ಧಿಪಡಿಸಿ ಸೃಷ್ಟಿ ಸ್ಥಿತಿ ಲಯ ಮಾಡೋದ್ರಿಂದ ತನಗೆ ಪ್ರಯೋಜನ ಇಲ್ಲ. ಸ್ವಪ್ರಯೋಜನಾಭಾವೇಪಿ ಪರಪ್ರಯೋಜನಮಪಿ ಆತ್ಮಗಾಮಿ ಇವ ಮನ್ವಾನೇನ, ಮತ್ತೊಬ್ಬರಿಗೆ ಆಗುವಂತ ಉಪಕಾರವೂ ಕೂಡ ತನಗೆ ಆಗಿರತಕ್ಕಂಥ ಉಪಕಾರ, ತನ್ನಗೆ ಆಗಿರತಕ್ಕಂಥ ಉಪಕಾರ ಎಂಬುದಾಗಿ ಭಗವಂತ ಅಂದುಕೊಳ್ತಾನೆ. ಹಾಗಾಗಿ ಪರಪ್ರಯೋಜನಮಪಿ ಆತ್ಮಗಾಮಿ ಇವ, ಅವರಿಗೆ ಆಗ್ತಕ್ಕಂಥ ಪ್ರಯೋಜನ ತನಗೇ ಆಗ್ತಾ ಇದೆ ಎಂಬುದಾಗಿ ಬಯಸ್ತಕ್ಕಂಥ ಭಗವಂತ ಮನ್ವಾನೇನ ಭಗವತ, ಅಂದ್ರೆ ತಿಳಿದುಕೊಂಡಂತ ದೇವರಿಂದಾಗಿ ಭಕ್ತಾನುಕಂಪಿನ, ಭಗವಂತ ಎಂತವನು ಭಕ್ತರ ಮೇಲೆ ಅನುಕಂಪೆ ಇರತಕ್ಕಂಥ ಭಗವಂತನಿಂದಾಗಿ ಸತ್ವಾದಿ ಗುಣ ಪ್ರವರ್ತಕತೆಯ, ಭಗವಂತ ಆಯಾಯ ಕಾಲಕ್ಕನುಗುಣವಾಗಿ ಸತ್ವಗುಣವನ್ನು, ರಜೋಗುಣವನ್ನು, ತಮೋಗುಣವನ್ನು ಪ್ರವೃತ್ತಿ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನೆ. ಹಾಗಾಗಿ ಸಾತ್ವಿಕಾದಿ ಪದ ಪರಿಪಠಿತೇನ, ಭಗವಂತನನ್ನ ಸಾತ್ವಿಕ, ಸತ್ವಗುಣವನ್ನ ಅಭಿವೃದ್ಧಿ ಮಾಡೋದ್ರಿಂದ ಸಾತ್ವಿಕ, ರಜೋಗುಣವನ್ನ ಅಭಿವೃದ್ಧಿ ಮಾಡೋದ್ರಿಂದ ರಾಜಸ, ತಮೋಗುಣವನ್ನ ಅಭಿವೃದ್ಧಿ ಮಾಡೋದು ತಾಮಸ. ಹೀಗಾಗಿ ಸಾತ್ವಿಕಾದಿ ಪದ ಪರಿಪಠಿತೇನ ಭಕ್ತ ಮುಕ್ತಯೇ, ಭಗವಂತ ಈ ಕೆಲಸ ಎಲ್ಲ ಮಾಡೋದೇನಕ್ಕೋಸ್ಕರವಾಗಿ, ಭಕ್ತರ ಮುಕ್ತಿಗೋಸ್ಕರವಾಗಿ, ಭಕ್ತ ಮುಕ್ತಯೇ ಸೃಷ್ಟ್ಯಾಧಿಕಂ ಕ್ರಿಯತೆ, ಅದಕ್ಕೋಸ್ಕರ ಸೃಷ್ಟಿ ಮೊದಲಾದ ಕೆಲಸ ಮಾಡ್ತಾನೆ. ಅತಃ ಸಯೇವ ಮುಮುಕ್ಷಿಭಿ ಶರಣ್ಯ, ಹಾಗಾಗಿ ಯಾರು ನಮ್ಮ ಮೇಲೆ ಅನುಕಂಪೆಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೋ ಮತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನ ಮಾಡ್ತಾ ಇದ್ದಾರೋ ಅಂಥವರಲ್ಲಿ ನಾವು ಮೊರೆ ಇಡಬೇಕು. ಅದಕ್ಕೋಸ್ಕರವಾಗಿ ಭಗವಂತನನ್ನೇ ಮೊರೆ ಹೊಂದೋಣ. ಇತಿ ಪ್ರಸಿದ್ಧಂ ಇತ್ಯಾಶಯೇನ ಉಪಸಂಹರತಿ, ಈ ಅಭಿಪ್ರಾಯದಿಂದಾಗಿ ಈ ಒಂದು ಬ್ರಹ್ಮೋಪದೇಶ ಪ್ರಕರಣವನ್ನ ಇಲ್ಲಿಗೆ ಉಪಸಂಹಾರ ಮಾಡ್ತಾ ಇದ್ದಾರೆ ಈ ಶ್ಲೋಕದ ಮೂಲಕವಾಗಿ. ಅಯಂತು ಇತಿ ಪೂರ್ವ ಪದ್ಯಯೋ ಸ್ಥಿತಿಪದಂ ಸತ್ತಾರ್ಥಕಮಿತಿ ಭ್ರಾಂತಿಮಾರಣಾಯ ಸ್ಥಿತಿ ಅಪರಪರ್ಯಾಯಂ ಯತ್ ಪಾಲನಂ ತಸ್ಯ ಅಯಂ ಕ್ಷಣಃ. ಅಂದ್ರೆ ಈ ಹಿಂದಿನ ಶ್ಲೋಕದಲ್ಲಿ ಬಂದಿರಬೇಕಾದ್ರೆ ಸ್ಥಿತಿ ಅಂತ ಬಂದಿದೆ, ಅಥಾಪಿ ಸರ್ಗ ಸ್ಥಿತಿ ಸಂಯಮಾರ್ಥಂ ಅಂತ ಬಂತು. ಅಥಾಪಿ ಸರ್ಗ ಸ್ಥಿತಿ ಸಂಯಮಾರ್ಥಂ, ಇದು ಈ ಪ್ರಕರಣದಲ್ಲೂ ಹಿಂದಿನ ಶ್ಲೋಕ, ಮೂಲ ಭಾಗವತದಲ್ಲೂ ಹಿಂದಿನ ಶ್ಲೋಕ ಇದು. ಹಾಗಾಗಿ ಸ್ಥಿತಿ ಪರ ಪರ್ಯಾಯಂ ಯತ್ ಪಾಲನಂ ಅಂದ್ರೆ ಸ್ಥಿತಿ ಪದಂ ಸತ್ತಾರ್ಥಕ, ವಸ್ತುತ ಸ್ಥಿತಿ ಅಂದ್ರೆ ಏನು, ಇರುವುದು ಅನ್ನೋ ಅರ್ಥನೂ ಇದೆ. ಇಲ್ಲಿ ಇರೋದು ಅಂತ ಅರ್ಥ ಅಲ್ಲ, ಮತ್ತೇನು ಸ್ಥಿತಿ ಅಂದ್ರೆ ಪಾಲನ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಹಿಂದಿನ ಪದ್ಯದಲ್ಲಿ ಬಂದಿರತಕ್ಕಂತಹ ಸ್ಥಿತಿ ಪದ ಇದೆಯಲ್ಲ, ಅಥಾಪಿ ಸರ್ಗ ಸ್ಥಿತಿ ಸಂಯಮಾರ್ಥಂ, ಸ್ಥಿತಿ ಅಂದ್ರೆ ಇರೋದು ಅನ್ನೋ ಅರ್ಥ ಅಲ್ಲ, ಮತ್ತೇನು ಅದರ ಪರ್ಯಾಯ ಶಬ್ದ, ಅದು ಸತ್ತ ಎಂಬ ಅರ್ಥ ಅಲ್ಲ, ಎಕ್ಸಿಸ್ಟೆನ್ಸ್ ಇರುವಿಕೆ ಎಂಬ ಅರ್ಥ ಅಲ್ಲ ಅನ್ನೋ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಲಿಕ್ಕೋಸ್ಕರವಾಗಿ ಸ್ಥಿತಿ ಪರ ಪರ್ಯಾಯಂ, ಸ್ಥಿತಿ ಅಪರ ಪರ್ಯಾಯಂ, ಸ್ಥಿತಿ ಶಬ್ದಕ್ಕಿರ್ತಕ್ಕಂಥ ಇನ್ನೊಂದು ಪರ್ಯಾಯ ಶಬ್ದ ಯತ್ ಪಾಲನಂ ತಸ್ಯ ಅಯಂ ಕ್ಷಣ, ಆ ಪಾಲನೆಯ ಒಂದು ಕ್ಷಣ ಇತಿ ವ್ಯಾಖ್ಯೇತಿ, ಈ ಅಭಿಪ್ರಾಯದಲ್ಲಿ ಸ್ಥಿತಿ ಪಾಲನ ಎಂಬುದಾಗಿ ಶಬ್ದ ಹಾಕಿದ್ದಲ್ಲಿ, ಸ್ಥಿತಿ ಅಂದ್ರೆ ಇರುವಿಕೆ ಅಂತ ಅರ್ಥ ಅಲ್ಲ, ಪಾಲನೆ ಅಂತಕ್ಕಂಥ ಅರ್ಥ. ಇತಿವಾ ಅಥವಾ ಸ್ವಸೃಷ್ಟಸ್ಯ ಜಗತಃ, ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು, ಕ್ಲುಪ್ತ ಅದು ಎಂದು ಲಾಭತ್ ಬರಬೇಕು, ಕ್ಲುಪ್ತ ಕಾಲ ಪರ್ಯಂತಂ ಅವಸ್ಥಾನಾಯ ಪ್ರಯೋಜನಾಯ ಯತ್ಪಾಲನಿತಿವಾ ಬೋಧ್ಯಂ, ಅಥವಾ ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಜಗತ್ತು ಕ್ಲುಪ್ತ ಕಾಲ ಪರ್ಯಂತಂ, ಒಂದಿಷ್ಟು ಸಮಯ ಅದು ಹಾಗೆ ಇರಬೇಕು, ಅದು ಹೋಗ್ಬಿಡಬಾರ್ದು, ಜಗತ್ತು ಹಾಗೆ ಇರಬೇಕು. ಕ್ಲುಪ್ತ ಕಾಲ ಪರ್ಯಂತಂ, ಒಂದಿಷ್ಟು ಸಮಯ ಹಾಗೆ ಇರಬೇಕು ಎಂಬ ಪ್ರಯೋಜನಾಯ ಯತ್ ಪಾಲನಂ ಇತಿವಾ ಬೋಧ್ಯಂ, ಏನೊಂದು ಪಾಲನ, ಯಸ್ಮಾತ್ ಪಾಲನ ಕ್ಷಣ ತಸ್ಮಾತ್ ಸ್ವಾನಾಂ, ಹಾಗಾಗಿ ಭಗವಂತ ಅಸ್ಮಾಕಂ ಶಂ ಸುಖಂ ಧಾಸ್ಯತಿ, ಭಗವಂತ ನಮ್ಮೆಲ್ಲರಿಗೂ ಸುಖವನ್ನು ಕೊಡುತ್ತಾನೆ. ದದಾತಿ ಸಾಧಾರಣಂ ಹೇತುಮುಕ್ತ ವಿಶೇಷಂ ಚ ಆಹ, ಭಗವಂತನದು ಇದು ಪಾಲನೆ ಮಾಡತಕ್ಕಂಥ ಕಾಲ, ಹಾಗಾಗಿ ಪಾಲಿಸ್ತಾನೆ. ಹುಟ್ಟಿಸದ ದೇವರು ಹುಲ್ಮೇಯಿಸದೇ ಇರ್ತಾನ ಅಂತ ಹಾಗೆ. ಇಷ್ಟು ಮಾತ್ರ ಅಲ್ಲ, ಭಗವಂತನಿಗೆ ಸುರರ ಮೇಲೆ ಯಾರಲ್ಲಿ ಒಳ್ಳೆ ಭಾವನೆ ಇದೆಯೋ, ಸಾತ್ವಿಕತೆ ಇದೆಯೋ ಅಂಥವ್ರ ಮೇಲೆ ಪ್ರೀತಿ, ಅದಕ್ಕೆ ವಿಶೇಷ ಹೇತು. ಸುರಪ್ರಿಯ ಸುರಾಹ ಏವ ಪ್ರಿಯ ಯಸ್ಯ, ಭಗವಂತನಿಗೆ ಸುರರು
ಅಲ್ಲ, ಒಂದು ದೇವತಾ ಸ್ವಭಾವ ಯಾರಲ್ಲಿದೆಯೋ, ಸಾತ್ವಿಕ ಸ್ವಭಾವ ಯಾರಲ್ಲಿದೆಯೋ ಅವ್ರ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ. ಅನೇನ ಶ್ರವಣ ಭಗವನ್ ಮಹಿಮಾ ಪ್ರತಿಪಾದನ ರೂಪ ಕೀರ್ತನಾಖ್ಯೋ ಭಾಗವತ ಧರ್ಮೌ ಪ್ರದರ್ಶ ಪ್ರದರ್ಶಿತೌ ಇತಿ ಜ್ಞೇಯಂ. ಅಲ್ಲಿ ಏನ್ ಹೇಳ, ಈ ಪ್ರಕರಣದ ಒಟ್ಟು ಹೇಳಿದ್ದು ಭಗವಂತನ ಮಹಿಮಾ, ಆ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು ನಾಮ ಸಂಕೀರ್ತನೆ. ಈಗ ನಾವೇನು ದ್ವಾದಶ ಸ್ತೋತ್ರ ಹೇಳೋದು, ಭಜನೆ ಮಾಡೋದು, ಹಾಡು ಹೇಳೋದೆಲ್ಲ ಮಾಡ್ತೀವಿ. ಅದೇನದು ಭಗವಂತನ ಮಹಿಮೆಯನ್ನ ಕೊಂಡಾಡ್ತಕ್ಕಂಥ ನಾಮ ಸಂಕೀರ್ತನೆ. ಅದನ್ನ ಇಲ್ಲಿ ತೋರಿಸ್ಕೊಟ್ಟಂಗಾಯ್ತು. ಶ್ರವಣವನ್ನು ಮತ್ತು ನಾಮ ಸಂಕೀರ್ತನೆಯನ್ನು ಹೇಳುವುದು, ಹೇಳಿದ್ದನ್ನ ಕೇಳಿಸಿಕೊಳ್ಳೋದು. ಅನೇನ ಶ್ರವಣ, ಒಂದು ಶ್ರವಣ ಕೇಳಿಸಿಕೊಳ್ಳೋದು, ಮತ್ತು ಭಗವನ್ ಮಹಿಮಾ ಪ್ರತಿಪಾದನ ರೂಪ ಕೀರ್ತನ, ಭಗವಂತನ ಮಹಿಮೆಯನ್ನ ಪ್ರತಿಪಾದನೆ, ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡತಕ್ಕಂತಹ ಕೀರ್ತನ. ಕೀರ್ತನ ಅಂದ್ರೆ ಹೇಳುವಂಥದ್ದು. ಕೀರ್ತನ ಎಂತಕ್ಕಂತಹ ಭಾಗವತ ಧರ್ಮವು, ಶ್ರವಣ ಮತ್ತು ನಾಮ ಸಂಕೀರ್ತನೆ ಎಂತಕ್ಕಂಥ ಎರಡು ಭಾಗವತ ಧರ್ಮಗಳನ್ನ ಈ ಒಂದು ಒಟ್ಟು ಪ್ರಕರಣದಲ್ಲಿ, ಬ್ರಹ್ಮೋಪದೇಶ ಎಂತಕ್ಕಂಥ ಪ್ರಕರಣದಲ್ಲಿ ತೋರಿಸಿಕೊಟ್ಟಾಗಾಯಿತು ಅಂತ. ಅನ್ವಯ ಸುಲಭ ಇದೆ, ಶ್ಲೋಕ ಓದ್ತೀನಿ. ಅಯಂ ತು ತಸ್ಯ ಸ್ಥಿತಿ ಪಾಲನ ಕ್ಷಣಃ ಸತ್ವಂ ದುಷಾಣಸ್ಯ ಭವಾಯ ದೇಹಿನಾಂ ತಸ್ಮಾತ್ ವ್ರಜಾಮಶರಣಂ ಜಗದ್ಗುರುಂ ಸ್ವಾನಾಂ ಸನೋ ದಾಸ್ಯತಿ ಶಂಸುರಪ್ರಿಯಃ. ಶ್ರೀಕೃಷ್ಣಾರ್ಪಣಮಸ್ತು.